ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ 2.0 ಆರಂಭವಾಗಲಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಸಿಬ್ಬಂದಿಯಿಂದ ತಯಾರಿ ಜೋರಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಜಾತಿ ಜನಗಣತಿ ಸಿದ್ಧತೆಗಾಗಿ ಭಾನುವಾರ ರಜೆ ದಿನವೂ ಕೂಡ ಕಚೇರಿಯಲ್ಲಿ ಅಂತಿಮ ಹಂತದ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಳ್ಳಾರಿಯಲ್ಲಿ 3,500ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಸಮೀಕ್ಷೆ ಮಾಡುವ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಧರ್ಮ ಒಡೆಯುವಂತಹ ಹೆಡ್ ಮಾಸ್ಟರ್ ಇದ್ದಂತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಹೆಡ್ ಮಾಸ್ಟರ್, ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ ಅಂತ ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ. ಇನ್ನು ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಕ್ರಿಶ್ಚಿಯನ್ನು, ಹಿಂದೂ, ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕಂದ್ರು ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷದಾದ್ಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು, ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನು ಅಂಟಿಸ್ತಾ ಇದ್ದಾರೆ. ನಾನು ಹೇಳ್ತಾನೆ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆಗೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾಕ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು, ದೇವಿ ಮೇಲೆ. ಹಿಂದೂ, ಕ್ರಿಶ್ಚಿಯನ್. ಕಾಂಗ್ರೆಸ್ನವರು ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ರಾಜ್ಯದಲ್ಲಿ ಬಡವರಿಗೆ ಈ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸರ್ಕಾರ ಇದೀಗ ಜಾತಿ ಗಣತಿ ವಿಚಾರ ತಂದು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋಕೆ ಮುಂದಾಗಿದೆ. ಕಾಂತರಾಜು ವರದಿ ಜಾರಿ ಮಾಡದೆ ಈಗ ಮತ್ತೆ ಜಾತಿ ಗಣತಿ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಗೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಕಳೆದ 2.5 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾಡಲಿಕ್ಕಾಗಿಲ್ಲ. ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನೀವು 2013ರಲ್ಲೇ ಮುಖ್ಯಮಂತ್ರಿ ಆದಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ. 165 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತೆರಿಗೆಯೂ ನೋಡ್ಲಿಲ್ಲ. ಅದನ್ನ ಒಂದು ಪೇಜ್ ಸುತ್ತ ತೆಗೆದು ನೋಡ್ಲಿಲ್ಲ, ಹಾಗೆ ಒಗೆದ್ಬಿಟ್ಟು. ಜಾತಿಯನ್ನು ಸೃಷ್ಟಿ ಮಾಡಲು ಸರ್ಕಾರಕ್ಕೆ ಅಧಿಕಾರ ಇದೆಯಾ? ನೋಟಿಫೈ ಜಾತಿಗಳು ಇರುವುದು 875 ಮಾತ್ರ. ಅದನ್ನು 1500ಕ್ಕೆ ಏರಿಸಲು ಇವರೇನು ಸೃಷ್ಟಿಕರ್ತ ಬ್ರಹ್ಮನ ಅಂತ ಸರ್ಕಾರಕ್ಕೆ ಸಿಟಿ ರವಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಜಾತಿಯ ನಡುವೆ ಗೊಂದಲ ಮೂಡಿಸುವಂತಹ ಉದ್ದೇಶವನ್ನು ಸರ್ಕಾರವೇ ಹೊಂದಿದೆ. ಜಾತಿಗಳನ್ನು ಎತ್ತಿ ಕಟ್ಟುವಂತಹ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳುವ ಮುಖಾಂತರ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿದ್ದಾರೆ ಅಂತ ಸಿಟಿ ರವಿ ಅವರು ಗುಡುಗಿದ್ದಾರೆ. ವಿಡ್ರಾ ಮಾಡದೇ ಇದ್ರೆ ನಾವೆಲ್ಲ ಜಾತಿ ಸಮೂಹದ ಜೊತೆಗೆ ಹೋರಾಟ ಮಾಡೋದು ಅನಿವಾರ್ಯ ಆಗತ್ತೆ. ಬೀದಿಲಿ ಇಳಿದು ಹೋರಾಟ ಮಾಡೇ ಇದನ್ನ ಹಿಂಪಡಿಬೇಕು ಅಂತ ಮಾಡಿದ್ರೆ ನಾವೆಲ್ಲರೂ ಸಿದ್ಧರಿದ್ದೀವಿ. ನೀವು ಜೇನುಗೂಡಿಗೆ ಕಲ್ಲು ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬಹುದು ಅಂತಕ್ಕಂಥ ನಿಮ್ಮ ನೀತಿ ಇದೆಯಲ್ಲ, ಇದು ಅಪಾಯಕಾರಿ ನೀತಿ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಸಮೂಹ ಆಗಿದ್ದ ಕೇವಲ ಲಿಂಗಾಯತ ವೀರಶೈವರನ್ನು ಒಡೆಯೋದಷ್ಟೇ ನಿಮ್ಮ ಉದ್ದೇಶ ಇತ್ತು. ನೀವು ವಿಡ್ರಾ ಮಾಡದೇ ಇದ್ರೆ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಹಿಂದೂ ಜಾತಿ ಸೇರ್ಪಡೆ ಮಾಡಲು ಹೊರಟಂತಹ ಸರ್ಕಾರ ಹಾಗೂ ಆಯೋಗದ ನಡೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಹಿಂದೂ ಜಾತಿ ಪಟ್ಟಿ ಕೈಬಿಡಲು ಆಯೋಗ ಮುಂದಾಗಿದೆ. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಈಡಿಗ, ಕ್ರಿಶ್ಚಿಯನ್ ವಾಲ್ಮೀಕಿ ಜಾತಿಗಳಿಗೆ ಕೊಡಲಾಗಿದೆ ಅಂತ ರಿಪಬ್ಲಿಕ್ಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಸುಳಿವು ನೀಡಿದ್ದಾರೆ. ಗವರ್ನರು ಅದನ್ನು ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ, ಬಟ್ ಮಾಸ್ಕ್ ಮಾಡಲಿಕ್ಕಾಗ್ತದೆ ಅಂತ ಹೇಳಿದ್ದಕ್ಕೆ ನಾವು ಅವರಿಗೆ ಮಾಸ್ಕ್ ಮಾಡಿ
ನಮ್ಮಿಂದ ಯಾರು ಜನರು ಪ್ರಾಂಪ್ಟ್ ಆಗೋದು ಬೇಡ, ಗೈಡ್ ಆಗೋದು ಬೇಡ, ಮಿಸ್ಗೈಡ್ ಆಗೋದು ಬೇಡ. ಸ್ವೇಚ್ಛೆಯಿಂದ ಯಾವ ಕಾಸ್ಟ್ ಬರೆಸ್ತಾರೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಕೊಟ್ಟು ನಾವು ಇದನ್ನು ಮಾತ್ರ ಮಾಸ್ಕ್ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದರ ಪ್ರಕಾರ ನಾವು ಯಾವುದರಲ್ಲಿ ಅವಕಾಶ ಇದೆ ಅದನ್ನು ನಾವು ತೀರ್ಮಾನ ಮಾಡಿ ನಮ್ಮ ಪ್ರೋಸೆಸ್ಸನ್ನು ಒಂದು ಸ್ವಲ್ಪ ಚೇಂಜ್ ಆಗಿ, ನೀವು ಈಗ ನಾಳೆ ಹೋದವಾಗ ಸರ್ವೇಯರ್ ಬಂದವಾಗ ನಾನು ಈಡಿಗ ಕ್ರಿಶ್ಚಿಯನ್ ಅಂತೇಳಿ ಯಾರಾದರೂ ಹೇಳಿದರೆ ಅದನ್ನೇ ಬರ್ಕೊಳ್ತೀವಿ ನಾವು. ಅದು ಪಟ್ಟಿಯಲ್ಲಿ ಇಲ್ಲ ಅಂತೇಳಿ ಡಿನೈ ಮಾಡೋದಿಲ್ಲ. ಈಗ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸುವಂತಹ ಸಂಶಯ ಹುಟ್ಟಿದೆ ಅಂತ ಕಲಬುರಗಿಯಲ್ಲಿ ಬಾಳೆಹೊನ್ನೂರಿನ ಜಗದ್ಗುರುಗಳು ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ವೀರಶೈವ ಲಿಂಗಾಯತರ ಸಮುದಾಯ ಪ್ರತ್ಯೇಕ ಧರ್ಮಕ್ಕಾಗಿ ಮನವಿ ಮಾಡಿದ್ದೇವೆ, ಹೊಸದಾಗಿ ಧರ್ಮದ ಮಾನ್ಯತೆ ನೀಡಲ್ಲ ಎನ್ನೋ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ವೀರಶೈವ ಲಿಂಗಾಯತ ಬರೀ ಲಿಂಗಾಯತ ಅನ್ಬೇಡ್ರಿ ನೀವು. ಫಸ್ಟ್ ವೀರಶೈವ ಅಂದ ಆನಂತರ ಲಿಂಗಾಯತ ಅನ್ಬೇಕು. ಈಗ ಪಕ್ಷಾತೀತವಾಗಿ ಅವರೆಲ್ಲರೂ ಈಗ ಮಾತಾಡಿದ್ದಾರೆ ನೋಡಿ. ಯಡಿಯೂರಪ್ಪ ಅವ್ರು ಮಾತಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರು ಮಾತಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ, ಪ್ರಭಾಕರ್ ಕೋರೆ ಅವ್ರು ಮಾತಾಡಿದ್ದಾರೆ, ವೀರಣ್ಣ ಚರಂತಿ ಮಠ ಮಾತಾಡಿದ್ದಾರೆ, ಅಥಣಿ ವೀರಣ್ಣ ಅವ್ರು ಮಾತಾಡಿದ್ದಾರೆ, ಮಹಾಂತೇಶ್ ಕೌಟಿಮಠ ಮಾತಾಡಿದ್ದಾರೆ. ಇವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಖಂಡ್ರೆ ಅವರು ಕೂಡ ಮಾತಾಡಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಅಂಥ ಒಂದು ಸಮಾವೇಶ ಮಾಡಿ ಸರ್ಕಾರದ ಗಮನಕ್ಕೆ ಸೂಕ್ಷ್ಮವಾಗಿ ತಂದಿದ್ದಾರೆ. ಆದರೆ ಅದಕ್ಕೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಮತ್ತು ಬಹು ಸಂಖ್ಯಾತರ ಭಾವನೆಗಳಿಗೆ ಅವರು ಸ್ಪಂದಿಸಿ ಕೆಲಸ ಮಾಡದೇ ಇದ್ದರೆ ಅದರ ನೋವು ಅವರು ಮುಂದೆ ಅನುಭವಿಸ್ಬೇಕಾಗ್ತದೆ. ಸೋನಿಯಾ ಗಾಂಧಿಯನ್ನ ಖುಷಿಪಡಿಸಲು ಸಿಎಂ ಸಿದ್ದರಾಮಯ್ಯನವರು ಹುನ್ನಾರ ಮಾಡ್ತಿದ್ದಾರೆ ಎಂಬ ಸಂಸದ ಕಾರಜೋಳ ಹೇಳಿಕೆಗೆ ಶಾಸಕ ವಿಜಯಾನಂದ ಕಾಶ್ಯಪ್ನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಇವರು, ಬಿಜೆಪಿಗರ ಮಾತು ಸತ್ಯಕ್ಕೆ ದೂರವಾದದ್ದು. ಭಾರತ್ ಎಲ್ಲೆಲ್ಲಿ ಜಾತಿ ಜನಾಂಗವನ್ನು ಒಳಗೊಂಡಿದೆ, ಈಗ ಹಲವಾರು ಧರ್ಮಗಳನ್ನು ಕೂಡ ಒಳಗೊಂಡಿದೆ. ರಾಜ್ಯದಲ್ಲಿ ಕೂಡ ಒಂದು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಕೂಡ ನಡೀತಾ ಇದೆ. ಆದರೆ ವಿರೋಧ ಪಕ್ಷದವರು ಇದನ್ನು ಉದ್ದೇಶಪೂರ್ವಕವಾಗಿ ದಾರಿಯನ್ನು ತಪ್ಪಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೇಶ ಎಲ್ಲ ಜಾತಿ ಜನಾಂಗವನ್ನು ಒಳಗೊಂಡಂಥದ್ದು, ಹಲವಾರು ಧರ್ಮಗಳು ಇಲ್ಲಿದ್ದಾವೆ. ಇವತ್ತಿಂದ ಸೃಷ್ಟಿ ಅಲ್ಲ ಇದು ಯಾವತ್ತು ಈ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ನಮ್ಮ ದಿಗ್ಗಜರು. ಮಹಾತ್ಮ ಗಾಂಧೀಜಿ ಆದಿಯಾಗಿ ಅನೇಕ ನಮ್ಮ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಇವೆಲ್ಲವನ್ನ ಅರ್ಥಕೊಂಡು ಇಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮತ್ತು ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು, ಎಲ್ಲ ಧರ್ಮಕ್ಕೂ ಕೂಡ ಇಲ್ಲಿ ಗೌರವವನ್ನು ಕೊಟ್ಟು ಈ ಒಂದು ಜಾತ್ಯತೀತ ರಾಷ್ಟ್ರ ತಳಹಾದಿ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ. ಇವತ್ತು ಎಲ್ಲ ಜಾತಿ ಜನಾಂಗ ಇರುವಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಜನಗಣತಿ ನಡೆದಿದೆ ಕೇಂದ್ರ ಸರ್ಕಾರದಿಂದ. ನಮ್ಮ ರಾಹುಲ್ ಗಾಂಧಿ ಅವರು ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವ್ರ ಒತ್ತಾಯಕ್ಕೆ ಮಣಿದು ಇವತ್ತು ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕೇವಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ. ಇದನ್ನ ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರು ಇದನ್ನ ದಾರಿ ತಪ್ಪಿಸುವಂತ ಕೆಲಸ ನಡೆಸ್ತಾ ಇದ್ದಾರೆ. ಭಾರತ ಜೆಸಿಬಿ ಪಕ್ಷ ಸ್ಥಾಪನೆ ಮಾಡ್ತೀನಿ ಎಂದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರವರು ಟಾಂಗನ್ನು ಕೊಟ್ಟಿದ್ದಾರೆ. ಅದು ಜೆಸಿಬಿ ಅಲ್ಲ, ಬಿಸಿಜಿ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಅಲ್ಲಿ ಸೇರಿದವರೆಲ್ಲರೂ ಕೂಡ ಅರವಿಂದ್ ಬೆಲ್ಲದ್, ಸಿಸಿ ಪಾಟೀಲ್, ವೀರಣ್ಣ ಕಡಾಡಿ ಸೇರಿದಂತೆ ಉಳಿದವರ ಹೆಸರನ್ನು ನಾನು ಹೇಳಲ್ಲ ಅಂತ ಕಿಡಿಕಾರಿದರು. ರಾಜ್ಯದ ನಾಯಕ ಆಗ್ಬೇಕು, ಈ ರಾಜ್ಯದ ನಾನು ಹುಲಿ ಆಗ್ಬೇಕು, ಇವೆಲ್ಲ ಸ್ವಯಂ ಘೋಷಿತಾರೆ. ಯಾರು ಕೇಳ್ತಾರ್ರಿ ರೀ ಅವರು? ಅದು ಕೇಳಿದಿಲ್ಲ. JCB ಅಲ್ಲದು, BCJ ಆಗತ್ತೆ. ಅದ್ರದ ಅದನ್ನ ಕೊಡ್ತೀನಿ, ಅದನ್ನ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಅಂದ್ರೆ ಈಗ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಕತ್ತೀನಿ, ಸ್ಟಡಿ ಮಾಡಿ ಸರಿಯಾದ ಉತ್ತರವನ್ನು ಕೊಡ್ತೀನಿ. ನೋಡ್ರಿ, ಅಲ್ಲಿ ಯಾರು ಕೂಡಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ. ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು. ಅಲ್ಲಿ ಯಾರು ಕೊಡ್ತಾರಪ್ಪ? ಬೆಲ್ಲದ್, ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು. ನಾನು ಅವ್ರ ಹೆಸರು ಹೇಳೋದಿಲ್ಲ ಯಾರ್ದು. ಇನ್ನೊಂದಿಷ್ಟು ಮಂದಿ ಅದಾರ, ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾಣ್ಯರು ಅದಾರ. ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು. ರಾಜ್ಯ ಸರ್ಕಾರ ಹಿಟ್ ಆ್ಯಂಡ್ ರನ್ ಸರ್ಕಾರ, ಇದಕ್ಕೆ ತಲೆನೂ ಕೂಡ ಇಲ್ಲ, ಬುಡಾನೂ ಇಲ್ಲ ಅಂತ ಉಡುಪಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದರು. ವೋಟ್ ಬ್ಯಾಂಕ್ ಗಟ್ಟಿ ಮಾಡಲು ಸಾಮಾನ್ಯರ ಮನಸ್ಸನ್ನು ಕದಡ್ತಾ ಇದ್ದಾರೆ. ಸಿದ್ದರಾಮಯ್ಯ 2ನೇ ಅವಧಿಯಲ್ಲಿ ಮಾಡಬಾರದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಜಾತಿ ನಡುವೆ ತಂದು ಹಾಕಿ ಅಂದವ್ರು ಯಾರು?
ಹೀಗಂತ ರಾಜ್ಯ ಸರ್ಕಾರ ವಿರುದ್ಧ ವಿ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ತಲೆನೂ ಇಲ್ಲ ಬುಡನೂ ಇಲ್ಲ, ಹಿಟ್ ಆ್ಯಂಡ್ ರನ್ ಕೆಲಸ ಮಾಡ್ತಾವ್ರೆ. ಇಲ್ಲದೇ ಹೋಗಿರೋ ಕಾನೂನನ್ನು ತೆಗೆದುಕೊಂಡೋಗಿ ಅದು ಯಾವುದೋ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತೊಂದು ಅಂತ ಮಾಡಬಾರ್ದು ಕೂಲಾಕ್ಸಿದ ಕೆಲಸ ಮಾಡ್ತಾವ್ರೆ. ನನಗನ್ನಿಸ್ತದೆ ಹೈಕೋರ್ಟು ಇದಕ್ಕೇನಾದ್ರು ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯದ ಜನರಿಗೂ ಕೂಡ ಗೌರವ ಸಿಗ್ತದೆ. ನನಗೆ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿರ್ತಕ್ಕಂಥ ಭಾವನೆಗಳನ್ನು ಹಳಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಸ್ಟ್ರಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳ ಬಂದಾಗಿಂದ ಇವತ್ತವರೆಗೂ ಬರೀ ಇಂಥ ಕೆಲಸ ಮಾಡೋದು ಬಿಟ್ಟು ಯಾವ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿಕೊಂಡು ಜನರನ್ನು ಒಂದು ರೀತಿ ನೆಮ್ಮದಿನೂ ಹಾಳು ಮಾಡಿದ್ದಾರೆ, ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ಬರು ಹಳ್ಳಿಗಾಡಿನಲ್ಲಿ ಸಾಮಾನ್ಯ ಜನರಲ್ಲಿ ಬದುಕೋದಕ್ಕೂ ಕೂಡ ಅವಕಾಶ ಮಾಡ್ದಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಬೇಲೂರಿನ ಗಣಪತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಇಂತಹ ಘಟನೆ ಆಗ್ತಾ ಇದೆ. ದೇವಸ್ಥಾನಕ್ಕೆ ಮಹಿಳೆ ನುಗ್ಗಿ ಚಪ್ಪಲಿ ಹಾರನ್ನು ಹಾಕಿದ್ದಾಳೆ. ರಾಜ್ಯದಲ್ಲಿ ಟಿಪ್ಪು ತುಘಲಕ್ ಸರ್ಕಾರ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಏಕಾಏಕಿ ಇವಾಗಿರೋ ಮಾಹಿತಿ ಪ್ರಕಾರ ಒಬ್ಬ ಮಹಿಳೆ ಬಂದು ಚಪ್ಪಲಿ ಹಾರ ಹಾಕಿ ಹೋಗಿದ್ದಾರೆ ಅಂತ ಡೌಟ್. ಈಗಾಗಲೇ ಅಲ್ಲಿ ನಮ್ಮ ಹಿಂದೂಗಳೆಲ್ಲ ಸಭೆ ಮಾಡಿ ಅಲ್ಲಿಗೆ ಬಂದ್ ಕಾಲ್ ಮಾಡಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಒಟ್ಟಾರೆ ನನಗನ್ಸೋಂಥದ್ದು ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ ಸರ್ಕಾರ ಇರೋದ್ರಿಂದನೇ, ಈ ಟಿಪ್ಪು ಸರ್ಕಾರ ಇರೋದ್ರಿಂದ ಒಂದೊಂದೇ ಈ ಥರ ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಮದ್ದೂರು ಘಟನೆ ಆಗಿ ದೊಡ್ಡ ಅವಾಂತರ ಆಯಿತು. ಈಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯಿತು. ಈಗ ಅದು ಹಾಸನಕ್ಕೆ ಶಿಫ್ಟ್ ಆಗಿ ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿರುವಂಥದ್ದು ಈ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಚಿನ್ನಯ್ಯ ಜೊತೆಗಿನ ಸರಣಿ ವಿಡಿಯೋಗಳನ್ನು ತಿಮರೋಡಿ ಟೀಮ್ ರಿಲೀಸ್ ಮಾಡ್ತಾ ಇದ್ದು ಇಂದು 5ನೇ ವಿಡಿಯೋನ ರಿಲೀಸ್ ಮಾಡಿದೆ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆ ಈ ವಿಡಿಯೋದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಂತೋಷ್ ರಾವ್ರನ್ನ ಹೊಡೆದಿದ್ದೇ ರವಿ ಪೂಜಾರಿ. ಸಂತೋಷ್ ರಾವ್ರನ್ನ ಗ್ರಾಮಸ್ಥರು ಹೊಡೆದಿಲ್ಲ, ಹೈಕೋರ್ಟ್ನಲ್ಲಿ ಸಂತೋಷ್ ರಾವ್ ವಿರುದ್ಧ ಸಾಕ್ಷಿಯನ್ನು ಹೇಳಲು ಕರೆತಂದಿದ್ದರು ಅಂತ ವಿಡಿಯೋದಲ್ಲಿ ಚಿನ್ನಯ್ಯ ಮಾತನಾಡಿದ್ದಾನೆ. ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವರು ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀರಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರ ಹತ್ರ ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಇರ್ತಾರೆ. ಇವತ್ತಿನ ಇದರಲ್ಲಿ ಧರ್ಮ ಕೆಟ್ಟು ಒಬ್ಬರು ಕೆಟ್ಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ. ಅದು ಸತ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಹಿಡಿದು ಕೊಟ್ಟದೆ ಇವರಿಗೆ ಒಂದು ಮಲ್ಲಿಗೆನ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಬೆಟ್ಟದಲ್ಲಿ ಇರುವ ಅದೆಲ್ಲ ರತ್ನವೈದ್ಯರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಇನ್ನು 5ನೇ ವಿಡಿಯೋ ರಿಲೀಸ್ ಬೆನ್ನಲ್ಲೇ ಬ್ರುಡೈ ಗ್ಯಾಂಗ್ 6ನೇ ವಿಡಿಯೋನ ರಿಲೀಸ್ ಮಾಡಿದೆ. ಸೌಜನ್ಯ ಕಿಡ್ನಾಪ್ನಲ್ಲಿ ರವಿ ಪೂಜಾರಿ ಭಾಗಿಯಾಗಿದ್ದಾನೆ ಅಂತ ತಿಮರೋಡಿ ಮುಂದೆ ಚಿನ್ನಯ್ಯ ಸ್ಫೋಟಕ ಆರೋಪನ ಮಾಡಿದ್ದಾನೆ. 2023ರಲ್ಲಿ ತಿಮರೋಡಿ ಮನೆಯಲ್ಲಿ ನಡೆದಂತಹ ಮಾತುಕತೆಯ ವಿಡಿಯೋ ಈಗ ಬಿಡುಗಡೆ ಮಾಡಲಾಗಿದೆ. ಸೌಜನ್ಯ ಕಿಡ್ನಾಪ್ನಲ್ಲಿ ರವಿ ಪೂಜಾರಿಯು ಭಾಗಿಯಾಗಿದ್ದ. ಆತನ ನಡವಳಿಕೆಯಿಂದ ಈ ವಿಚಾರ ನನಗೆ ಗೊತ್ತಾಯಿತು. ನಾವೆಲ್ಲ ಧರ್ಮಸ್ಥಳದಲ್ಲಿ ಒಟ್ಟಿಗೆ ಸ್ನಾನಘಟ್ಟದಲ್ಲಿ ಮುಳುಗಿ ಚಿನ್ನದ ಒಡವೆ, ಹಣ ಸಂಗ್ರಹವನ್ನು ಮಾಡ್ತಿದ್ವಿ ಅಂತ ತಿಮರೋಡಿ ಮುಂದೆ ಚಿನ್ನಯ್ಯ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾನೆ. ರೂಂಬೈನವ್ರಿಗೆ, ಆದ್ರೆ ಇವರಿಬ್ಬರು ರೂಂಬೈ, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇವರು ಕೊಟ್ಟಾಗ ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋದಾಗ ಇವನು ಅಂತೇಳಿ ಕೊಂಡೋದು ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ್ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅವನು ಸ್ವಲ್ಪ ಕಾಣದೇ ಹೋದ. ಅವನ ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರಲ್ಲ, ಉಂಗುರ, ಚಿನ್ನ ಏನಾದ್ರೂ ಬೀಳ್ತಾರೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಡೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಟು ಎಲ್ಲ ಮಾಡ್ತೀವಿ. ರೂಪಾಯಿಗಳು ನಾವೆಲ್ಲ ಒಪ್ಪಿಸಿ ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮ್ಗೆ ಹೋದ್ರೆ 400-500. ಇದೀಗ ಬ್ರುಡೈ ಗ್ಯಾಂಗ್ 7ನೇ ವಿಡಿಯೋ ರಿಲೀಸ್ ಮಾಡಿದೆ. ಧರ್ಮಸ್ಥಳದಲ್ಲಿ ಮದುವೆಯಾದ ಸಿಬ್ಬಂದಿಗೆ ಮಾತ್ರ ಸಾಲವನ್ನು ಕೊಡ್ತಾ ಇದ್ರು. ಆದರೆ ಸಣ್ಣ ದನಿಗಳು ರವಿ ಪೂಜಾರಿಯನ್ನ ಕರೆದು 25,000 ಹಣವನ್ನು ಕೊಟ್ಟಿದ್ರು ಅಂತ ಸೌಜನ್ಯ ಕೊಲೆ ಕೇಸ್ ವಿಚಾರ ತಿಮರೋಡಿಗೆ ಚಿನ್ನಯ್ಯ ಹೇಳುವಂತಹ ವಿಡಿಯೋ ಇದೀಗ ರಿಲೀಸ್ ಮಾಡಲಾಗಿದೆ. 25,000 ಹಣ ರವಿ ಪೂಜಾರಿಗೆ ಯಾಕೆ ಕೊಟ್ಟರು ಗೊತ್ತಿಲ್ಲ, ಹೊರಗೆಲ್ಲೂ ಕೂಡ ಬಾಯಿ ಬಿಡಬೇಡ ಅಂತ ಹಣ ಕೊಟ್ಟಿದ್ದಾಗಿ ರವಿ ಪೂಜಾರಿ ಹೇಳಿದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು.
ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಶ್ರಮದಾನಿಗಳು ದುಡ್ಡು ಕೊಟ್ಟಿದ್ದಾರೆ 25,000. ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲರೂ ಹೊರಗೆ ಬಾಯಿ ಬಿಡ್ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವೇನೋ ಮಾಡಲ್ಲ, ಇವನೇ ಸಣ್ಣ ಎಲೆ ಮತ್ತು ಅದು ಭಯ ಬೇರೆ ಬಂದಿದೆ. ಈಗಲೂ ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿಯೋದು, ಕುಡಿತಿದ್ದ. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇಟ್ಟಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿನ ಹತ್ರ ಹೇಳ್ಕೊಳ್ತಿದ್ದ. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಮಂಗಳೂರಿನಲ್ಲಿ ಮೃತ್ಯು ಗುಂಡಿಗಳು ಜನರ ಬಲಿಗಾಗಿ ಬಾಯ್ದಿರಲು ಕಾಯ್ದಿವೆ. ಶಾಸಕ ಭರಶೆಟ್ಟಿ ಮನೆ ರಸ್ತೆಯೇ ಗುಂಡಿಮಯವಾಗಿದೆ. ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಇರುವಂತಹ ಹೆದ್ದಾರಿಯಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಳ್ಳಾರಿ ಸಂಸದ ಇ ತುಕಾರಾಂ ಭೂ ಸಂತ್ರಸ್ತ ಹೋರಾಟಗಾರರಿಗೆ ಏಕವಚನದಲ್ಲಿ ಅವಾಜ್ ಹಾಕಿದ್ದಾರೆ. ಪ್ರತಿಭಟನಾಕಾರರ ಮನವಿ ಸ್ವೀಕಾರದ ವೇಳೆ ಮಾತಿನ ಜಟಾಪಟಿಯಲ್ಲಿ ರೈತರಿಗೆ ನಿಂದಿಸಿದ್ದಾರೆ. ಭೂ ಖರೀದಿ ವ್ಯವಹಾರ ನಾನ್ ಮಾಡಿದ್ನ, ಜನಾರ್ದನ್ ರೆಡ್ಡಿ ಬಳಿ ಜಮೀನು ವಾಪಸ್ ಕೊಡಿ ಅಂತ ಕೇಳಬೇಕಾಗಿತ್ತು. ಹೋಗು, ಅವನ ಕುರಳಪಟ್ಟಿ ಹಿಡ್ಕೊಂಡು ಬಾ, 5-10 ಲಕ್ಷಕ್ಕೆ ಹೊಲವನ್ನು ಮಾರಿಕೊಂಡು ನನ್ನ ಹತ್ರ ಕೇಳ್ತೀರಾ ಹೀಗಂತ ತುಕಾರಾಂ ಆವಾಜ್ ಹಾಕಿದ್ದಾರೆ. ಶಾಸಕನಿಗೆ ರಸ್ತೆ, ಆರೋಗ್ಯ, ಶಿಕ್ಷಣ